ರಿಪೋರ್ಟಲ್ಲಿ ಸಹ ಬಂದದ್ದು ಅದೇನೆ, ಇಟ್ ಶುಡ್ ನಾಟ್ ಬಿ ಯೂಸ್ಡ್ ಫಾರ್ ಡ್ರಿಂಕಿಂಗ್ ಅಂತ. ಡೀಸೆಲು ನೀವು ಬೇಕಾದರೆ ಪೆಟ್ರೋಲ್ ಅಂತ ಡೀಸೆಲ್ ವಾಸ ಮಾಡೋದಕ್ಕೆ ವೆಹಿಕಲ್ಗೆ ತಗೊಂಡು ಹೋಗೋದು ಅಷ್ಟು ಕೂಡ ಡೀಸೆಲ್ ಉಂಟು ಅಂತ ಹೇಳಿದ್ರು. ಮಂಗಳೂರಿನ ಕಾವೂರಿನಲ್ಲಿ ಆತಂಕಕಾರಿ ಘಟನೆಯೊಂದು ಬೆಳಕಿಗೆ ಬಂದಿದೆ. ಇಲ್ಲಿನ ಕೆಪಿಟಿಸಿಎಲ್ ಸಬ್ಸ್ಟೇಷನ್ ಮುಂಭಾಗದಲ್ಲಿರುವ 3 ಮನೆಗಳ ಬಾವಿಗಳಲ್ಲಿ ಪೆಟ್ರೋಲಿಯಂ ಅಂಶ ಪತ್ತೆಯಾಗಿದೆ. ಕಳೆದ 2-3 ದಿನಗಳಿಂದ ಬಾವಿಯ ನೀರಿನ ಮೇಲ್ಭಾಗದಲ್ಲಿ ಡೀಸೆಲ್ ಮಾದರಿಯ ತೈಲ ಪದರ ತೇಲುತ್ತಿದ್ದು ತೀವ್ರವಾದ ವಾಸನೆ ಬರುತ್ತಿದೆ. ಮನೆಯ ಮಾಲೀಕರು ಬಾವಿಯ ನೀರನ್ನು ಸಂಪೂರ್ಣವಾಗಿ ಖಾಲಿ ಮಾಡಿಸಿದರೂ ಮತ್ತೆ ಅದೇ ಸಮಸ್ಯೆ ಪುನರಾವರ್ತನೆಯಾಗುತ್ತಿದೆ. ನಮಗೆ ಕಾರಣದ ಬಗ್ಗೆ ಏನೂ ಗೊತ್ತಿಲ್ಲ, ಆದರೆ ಅದನ್ನು ತೆಗೆದು ನೋಡಿದರೆ ಅದಕ್ಕೆ ಅವರು ಖಾಲಿ ಮಾಡಲಿಕ್ಕೆ ಬಂದ ಕೆಲಸದವರು ಮತ್ತು ನೋಡಿದವರೆಲ್ಲ ಹೇಳಿದರು, ಪೆಟ್ರೋಲ್ ಬಂಪ್ನವರು ಕರ್ಕೊಂಡು ಬಂದಿದ್ದೆ ನಾನು. ಅವರು ಹೇಳಿದ್ರು ಡೀಸೆಲ್ ಹೌದು, ಆದರೆ ನಮ್ಮದಲ್ಲ ಅಂತೇಳಿ. ನಮಗೆ ಮತ್ತು ಅವರು ಹೇಳಿದ ಮೇಲೆ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅವರಿಂದ ಬರುವುದು ಅಂತ ಹೇಳಿದ್ರೆ ಯಾವುದೇ ಪ್ರೂಫ್ ನಮ್ಮ ಹತ್ರ ಇಲ್ಲ. ಅವರು ಕೈ ಹಾಕಿ ನೋಡುವಾಗ ಇದು ಡೀಸೆಲು ನೀವು ಬೇಕಾದರೆ ಪೆಟ್ರೋಲ್ ಅಂತ ಡೀಸೆಲ್ ವಾಸ ಮಾಡೋದಕ್ಕೆ ವೆಹಿಕಲ್ಗೆ ತಗೊಂಡು ಹೋಗೋದು ಅಷ್ಟು ಕೂಡ ಡೀಸೆಲ್ ಉಂಟು ಅಂತ ಹೇಳಿದರು. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಮೊದಲು ಏನು ಬರ್ತಿರಲಿಲ್ಲ, ಹಾಗೆ ಕೆಳಗಿನ ನೀರು ಅದು ಸ್ವಲ್ಪ ಶುದ್ಧಾಗಿ ಇತ್ತು. ಇದು ಕೆಳಗೆ ಹೋದ ಹಾಗೆ ಈ ಮೋಟ್ರಿನ ಫುಟ್ಬಾಲಿಗೆ ಸಿಕ್ಕಿದ ಹಾಗೆಲ್ಲ ಏನಾಯಿತು ಅಂತ ಹೇಳಿದರೆ ಇದರ ವಾಸನೆ ಬರಲಿಕ್ಕೆ ಶುರುವಾಯಿತು. ಆಗ ಹೇಳಿದ್ವಿ ನಾವು ಪೆಟ್ರೋಲ್ ಡೀಸೆಲ್ ವಾಸನೆ ಬರ್ತದೆ ಅಂತ ಹೇಳಿದರು. ಮತ್ತು ಲಾಸ್ಟಿಗೆ ತೆಗೆದು ನೋಡುವಾಗ ಎಲ್ಲ ಇದೇ ರೀತಿ ಬರ್ತದೆ. ಸಮೀಪದಲ್ಲೇ ಪೆಟ್ರೋಲ್ ಬಂಕ್ ಇದ್ದು ಅಲ್ಲಿಂದಲೇ ಇಂಧನ ಸೋರಿಕೆಯಾಗಿರಬಹುದು ಎಂದು ಸ್ಥಳೀಯರು ಶಂಕಿಸಿದ್ದಾರೆ. ಆದರೆ ತಮಗೂ ಇದಕ್ಕೂ ಸಂಬಂಧವಿಲ್ಲ, ಸ್ಟಾಕ್ನಲ್ಲಿ ಯಾವುದೇ ವ್ಯತ್ಯಾಸವಾಗಿಲ್ಲ ಎಂದು ಬಂಕ್ ಮಾಲೀಕರು ಸಮರ್ಥಿಸಿಕೊಂಡಿದ್ದಾರೆ. ಜನಪ್ರತಿನಿಧಿಗಳು ಯಾವುದಕ್ಕೂ ರೆಸ್ಪಾನ್ಸ್ ಕೊಡಲ್ಲ. ನಾವಾಗ ಹೋದರೆ ಅವರು ಇದೇ ಮಾಡಲ್ಲ, ರೆಸ್ಪಾನ್ಸೇ ಮಾಡಲ್ಲ. ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ನಾವು ಯಾರ ಹತ್ರ ಹೇಳಬೇಕು? ಶಾಸಕರ ನಾವು ಅಪ್ರೋಚ್ ಮಾಡಿಲ್ಲ. ಯಾಕಂದ್ರೆ ಶಾಸಕರು ನಮ್ಗೆ ಸಿಗೋಲ್ಲ, ನಮ್ಮ ಕೈಗೆ ಸಿಗುವಂಥವ್ರಲ್ಲ. ಯಾಕಂದ್ರೆ ನಾವು ಹೋದಾಗ ಬರ್ತಾರೆ, ಇಲ್ಲಿ ಇರಿ ಅಂತ ಹೇಳ್ತಾರೆ, ಅವ್ರು ಸಿಗೋಲ್ಲ. ನಾವು ನಮಗೆ 70+75 ನಾವು ಹೋಗಿ ಅಲ್ಲಿ ಕಾಯ್ಲಿಕ್ಕಾಗುತ್ತಾ? ಶಾಸಕರು ಯಾರು ಬರ್ತಾರೆ ಅಂತ ನಮ್ಮ ಇಡೀ ದಿವಸ ಹೋಗ್ಲಿಕ್ಕೆ ಕಷ್ಟ, ನಾವು ನಡೆದವ್ರ ಕಷ್ಟ. ಅಲ್ಲಿ ಹೋಗಿ ಅವ್ರ ಹತ್ರ ಕಾಯ್ಲಿಕ್ಕಾಗುತ್ತಾ ನೀವು ಹೇಳಿ? ಕಾರಣ ನಮಗೆ ಇಲ್ಲ. ಅವಾಗ ಜಿಯೋಗ್ರಾಫಲ್ಲಿ ಏನು ಕಾರಣ ಅವ್ರು ಹೇಳಬೇಕು, ನಮಗೇನು ಗೊತ್ತಾಗಲ್ಲ. ನಾವು ಆರ್ ಬ್ಲೈಂಡ್, ನಮಗೇನು ಗೊತ್ತಾಗುತ್ತೆ? ಇಲ್ಲೇ ನೀರು ಬರುತ್ತೆ ಹೋಗುತ್ತೆ, ನಂಗೆ ಗೊತ್ತಾಗಲ್ಲ. ಅದು ಎಲ್ಲಿಂದ ಬರುತ್ತೆ ನಮಗೂ ಗೊತ್ತಿಲ್ಲ. ಟೆಸ್ಟ್ ಕೊಟ್ಟಿದ್ದೇವೆ, ಟೆಸ್ಟ್ ರಿಪೋರ್ಟ್ ಎಲ್ಲ ಅನ್ಫಿಟ್ ಅಂತ ಇದೆ ಅಷ್ಟೇ. ಮನವಿ ಮಾಡ್ತೇವೆ, ಬಟ್ ಅದನ್ನು ರೆಸ್ಪಾನ್ಸಿಬಿಲಿಟಿ ತಗೊಂಡು ಮಾಡುವವರು ಯಾರಿದ್ದಾರೆ ಅದಕ್ಕೆ ಅದು ಅವ್ರು ಹೇಳ್ತಾರೆ ಅವ್ರನ್ನ ಹೋಗಿ ಇವ್ರನ್ನ ಹೋಗಿ ಅಂತ. ನಾವು ಅಲ್ಲಿ ಓಡಾಡ್ಲಿಕ್ಕಾಗುತ್ತಾ? ನಮಗೇನು ಶಾಸಕರು ಹೇಳ್ಬೋದು, ಅದಕ್ಕೆ ಅವ್ರನ್ನ ನಾನು ದೂರಲ್ಲ, ಬಟ್ ಅವರು ಕೂಡ ಬ್ಯುಸಿ ಇರ್ತಾರೇನೋ. ಬಟ್ ನಮ್ಮ ಸಮಸ್ಯೆನ ಯಾರು ಬಗೆಹರಿಸೋರು ಯಾರು ಅಂತ ಹೇಳ್ಬೇಕು ನಮಗೆ. ಸುಮಾರು ಹಿಂದಿನ 65 ವರ್ಷದಿಂದ ಇರುವಂಥ ಬಾವಿ ಇದು. ಆದರೆ ನಾವು ಈ ಡೀಸೆಲ್ ಮಿಕ್ಸ್ಡ್ ಅಂತ ಬಂದದ್ದು ರೀಸೆಂಟ್ಲಿ. ನಮಗೆ ನವೆಂಬರ್ ತಿಂಗಳಿಂದ ನಾವು ಈ ಸಮಸ್ಯೆಯನ್ನು ಫೇಸ್ ಮಾಡ್ತಿದ್ದೇವೆ. ಇಲ್ಲದಿದ್ದರೆ ನಾವೆಲ್ಲ ಅಂದರೆ ಮನೆ ಬಳಕೆಗೆ, ಕುಡಿಲಿಕ್ಕೆ ಎಲ್ಲ ನಾವು ಯೂಸ್ ಮಾಡ್ತಿದ್ದಂಥ ಬಾವಿ. ಪಾಪ ಸುತ್ತಮುತ್ತಲಿನವರಿಗೆಲ್ಲ ನೀರಿಲ್ಲದಾಗ ಈ ಬಾವಿಯಿಂದಲೇ ಯೂಸ್ ಮಾಡೋದು ಅವರೆಲ್ಲ. 2 ಸಲ ನಾವು ನೀರು ಖಾಲಿ ಮಾಡಿದೆವು, ಆದರೆ ಇದಕ್ಕೆ ಏನು ಸೊಲ್ಯೂಷನ್ ಇಲ್ಲ. 2 ಸಲ ಸಹ ಸೇಮ್ ನಮಗೆ ಡೀಸೆಲ್ ಮಿಕ್ಸ್ಡ್ ನೀರೇ ಇರೋದು. ಫಸ್ಟ್ ಸಲ ಕ್ಲೀನ್ ಮಾಡುವಾಗ ಸಹ ಸೇಮ್. ಇನ್ನೊಂದು ಸಲ ನಮಗೆ ಒಬ್ಬರು ಸೊಲ್ಯೂಷನ್ ಹೇಳಿದರು, ಇನ್ನೊಂದು ಸಲ ಕ್ಲೀನ್ ಮಾಡಿ ಅದಕ್ಕೆ ಸ್ವಲ್ಪ ಸುಣ್ಣ ಹಾಕಿ ಅಂತ ಹೇಳಿದರು. ನಾವು ಅದನ್ನು ಕೂಡ ಮಾಡಿ ನೋಡಿದೆವು, ಆದರೆ ನಮಗೆ ಏನು ಕೂಡ ಅದರಿಂದ ಪರಿಹಾರ ಸಿಗಲಿಲ್ಲ. ಹೌದು, ನಮಗೆ ಅಂದರೆ ರಿಪೋರ್ಟಲ್ಲಿ ಸಹ ಬಂದದ್ದು ಅದೇನೆ, ಇಟ್ ಶುಡ್ ನಾಟ್ ಬಿ ಯೂಸ್ಡ್ ಫಾರ್ ಡ್ರಿಂಕಿಂಗ್ ಅಂತ. ಈವನ್ ಅದು ಎಷ್ಟು ಸ್ಮೆಲ್ ಬರ್ತದೆ ಅಂತ ಹೇಳಿದರೆ ನಮಗೆ ದಿನ ಬಳಕೆಗೆ ಯೂಸ್ ಮಾಡುವಾಗೆ ಸಹ ಇಲ್ಲ ಈ ನೀರನ್ನು. ಇದು ಪ್ರಥಮ ಬಾರಿಗೆ ನವೆಂಬರಿಂದ ನಮಗೆ ಕುಡಿಲಿಕ್ಕೆ ಆಗೋದಿಲ್ಲ. ಅದೇ ನಮಗೆ ನೀರು ತೊಂದರೆ ಆಗಿದೆ. ನೀರಿಂದ ನಮಗೆ ದೇವರಿಗೆ ಸಹ ನೀರು ಇಡ್ತಾ ಇದ್ದೇವೆ, ಈಗ ಅದು ಸಹ ಇಲ್ಲ ನಮಗೆ. ಅಲ್ಲ, ನಾವು ಎಲ್ಲರ ಹತ್ರ ಹೇಳ್ತೇವೆ ಆಯಿಲ್ ವಾಸನೆ ಬರ್ತದೆ, ಯಾರು ಕೀ ಕೊಡ್ತಾರೆ ನಮಗೆಲ್ಲ? ಅದೇ ಈಗ ತಾಪತ್ರೆ ಆಗಿದೆ ನಮಗೆ. ನಿಮ್ಮಲ್ಲಿ ಹೇಳಿಕೆ ಕಾರಣ ಏನು ಅಂತ ಹೇಳಿದರೆ, ಯಾರೂ ಕೂಡ ನಾವು ಇದಕ್ಕೆ ನಾವು ಅಥವಾ ಯಾರಿಗಾದರೂ ಇಂಥವ್ರಿಗೆ ಹೇಳಿ ಅಂತ ಯಾರೂ ಹೇಳಿಲ್ಲ. ಅದು ನನಗೆ ತುಂಬ ಫೀಲ್. ಯಾಕಂದರೆ ನಮ್ಮಂಥವರಿಗೆ ಇಂಥ ಒಂದು ಕಷ್ಟ ಬಂದಾಗ ಕೇಳೋದಕ್ಕೆ ಇಲ್ಲಿ ಯಾರೂ ಇಲ್ವಾ? ಬೇರೆ ಯಾರು ಬೇಕಾಗಿಲ್ಲ, ಜನಪ್ರತಿನಿಧಿಗಳು ಬೇಕಾಗಿಲ್ಲ, ಅಥವಾ ಈ ಅಧಿಕಾರಿಗಳಾದರೂ ಮಾತಾಡ್ಬೋದಲ್ಲ, ಇಂಥವರಿಗೆ ಹೇಳಿ ಅಂತ ಹೇಳ್ಬೋದಲ್ಲ. ಕೊನೆಗೆ ಹೇಳಿದ್ದು ಇವರು ಬೊಂದೆಯಲ್ಲಿಂದ ಒಬ್ಬರು ಮೆಡಿಕಲ್ ಆಫೀಸರ್ ಹೇಳಿದರು, ನಾನು ಅವ್ರ ನಂಬರ್ ಕೊಡ್ತೇನೆ, ಅವರು ಬರ್ತಾರೆ, ಅವರೇ ಕಲೆಕ್ಟ್ ಮಾಡಿ ತಗೊಂಡು ಹೋಗ್ತಾರೆ ಅಂತ ಹೇಳಿದರು. ಹಾಗೆ ಅವರ ಹೇಳಿದ ಪ್ರಕಾರ ಅವರಿಗೆ ಫೋನ್ ಮಾಡಿ ಅವರು ಇಲ್ಲಿಗೆ ಬಂದು ಈ 3 ಬಾವಿದು ಕೂಡ ಸ್ಯಾಂಪಲ್ ತಗೊಂಡು ಹೋದದ್ದು. ಅಲ್ಲದ್ರೆ ಅದು ಕೂಡ ಆಗ್ತಿರಲಿಲ್ಲ.
ಯಾಕಂದರೆ ಈ ನವಂಬರಿಂದಲೇ ಅವರು ಪ್ರಯತ್ನ ಪಡ್ತಾ ಇದ್ದಾರೆ, ಇಷ್ಟವರೆಗೆ ಏನೂ ಆಗಲಿಲ್ಲ. ಈ NITಗೆ ರಿಪೋರ್ಟ್ ಇದ್ದು ಕೂಡ ಯಾರೂ ಏನಿಸ್ಕೊಂಡು ನೋಡೋದಿಲ್ಲ. ಸದ್ಯ ಸ್ಥಳೀಯರ ದೂರಿನ ಮೇರೆಗೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ನೀರಿನ ಮಾದರಿಯನ್ನು ಪರೀಕ್ಷೆಗಾಗಿ ಸಂಗ್ರಹಿಸಿದ್ದಾರೆ. ಶೀಘ್ರದಲ್ಲೇ ಮಂಗಳೂರು ಮಹಾನಗರ ಪಾಲಿಕೆಗೆ ವರದಿ ಸಲ್ಲಿಕೆಯಾಗಲಿದೆ.